ನೀಟ್ ರೀ ಎಕ್ಸಾಮ್ ಆಯ್ತು, ರಿಸಲ್ಟ್ ಬಂತು, ವಿದ್ಯಾರ್ಥಿಗಳು ತಮ್ಮ ಫ್ಯೂಚರ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಹಿಂದೆ ಕ್ಯಾನ್ಸಲ್ ಆಗಿತ್ತಲ್ಲ ಎಕ್ಸಾಮ್, ಅದರಿಂದಾಗಿ ಸುಮಾರು 20 ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಇದಕ್ಕೆ ನ್ಯಾಯ ಬೇಕು ಅಂತ ಹೇಳಿ ದೆಹಲಿಯಲ್ಲಿ ಮೊನ್ನೆ ಇನ್ನು ಸಿಜೆಪಿ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಜಂತರ್ ಮಂತರ್ನಲ್ಲಿ. ಇದಕ್ಕೆ ಕಾಂಗ್ರೆಸ್ ಸೇರಿದಂಗೆ ವಿಪಕ್ಷಗಳು ಕೂಡ ಕೈ ಜೋಡಿಸಿದ್ದಾರೆ. ಇನ್ನು ನಿನ್ನೆ ತಡರಾತ್ರಿನೂ ದೆಹಲಿಯಲ್ಲಿ ಸಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅವ್ರ ಬೇಡಿಕೆಗಳಲ್ಲಿ ಪ್ರಮುಖ ಬೇಡಿಕೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಮತ್ತೆ ಅದೇ ಬೇಡಿಕೆಯನ್ನ ಮುಂದಿಟ್ಟು ನಿನ್ನೆ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಘೋಷಣೆಗಳನ್ನ ಕೂಗಿದ್ದಾರೆ. ದೆಹಲಿಯ ಕನ್ನಾಟ್ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಮತ್ತೆ ಪೊಲೀಸರ ಮೇಲೇನೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಕಲ್ಲು ತೂರಾಟದಲ್ಲಿ ಎಸಿಪಿ ವಿವೇಕ್ ಭಗತ್ ಅವರಿಗೆ ಗಾಯ ಆಗಿದೆ. ದೆಹಲಿಯ ಆರ್ಎಂಎಲ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಸದ್ಯ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಿದ್ದಾರೆ ಪೊಲೀಸರು. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾದಿಂದಾನೇ, ಅಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಇಂದಾನೇ ಈ ಸಿಜೆಪಿ ಸಾಕಷ್ಟು ಪ್ರಚಲಿತಕ್ಕೆ ಬಂದಿದ್ದು, ಫೇಮಸ್ ಆಗಿದ್ದು, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಅನ್ನ ಪಡ್ಕೊಂಡಿದ್ದು. ಮತ್ತೆ ತಮ್ಮ ಪ್ರತಿ ಅಪ್ಡೇಟ್ಗಳನ್ನ ವಾಟ್ಸ್ಆಪ್ ಮುಖೇನ, ಗ್ರೂಪ್ಗಳ ಮುಖೇನ, ಇನ್ಸ್ಟಾಗ್ರಾಮ್ಗಳ ಮುಖೇನ ತಿಳಿಸಲಾಗ್ತಾ ಇತ್ತು. ಹಾಗಾಗಿ ಇದರಿಂದ ಮತ್ತಷ್ಟು ವಿದ್ಯಾರ್ಥಿಗಳು ಪ್ರಚೋದನೆಗೆ ಒಳಗಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಇನ್ನು ನೀಟ್ ಹೆಸರಲ್ಲಿ ರಾಜಕೀಯ ಸಮರ ಕೂಡ ಜೋರಾಗಿ ನಡೀತಾ ಇದೆ. 3 ದಿನಗಳಿಂದ ಇದೇ ವಿಷಯ ಸಂಸತ್ನಲ್ಲಿ ಗದ್ದಲಕ್ಕೆ ಕಾರಣವಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯವನ್ನ ವಿಪಕ್ಷಗಳು ಕೂಡ ಮಾಡ್ತಾ ಇವೆ. ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಯಾಕಿಷ್ಟು ಮೊಂಡುವಾದ ಮಾಡ್ತಿದೆ ಅನ್ನೋದು ವಿಪಕ್ಷಗಳ ವಾದ. ನೆನ್ನೆ ಕಪ್ಪು ಬಟ್ಟೆಯನ್ನ ಧರಿಸಿ ಸಂಸತ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು ವಿಪಕ್ಷದವರು, ಅದರಲ್ಲೂ ಕಾಂಗ್ರೆಸ್ನವರು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗೆ ಕಾಂಗ್ರೆಸ್ ಮತ್ತೆ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಇವತ್ತು ಕೂಡ ಸಂಸತ್ನಲ್ಲಿ ನೀಟ್ ಗದ್ದಲ ಫಿಕ್ಸ್. ಇನ್ನು ನೀಟ್ ಅಕ್ರಮದ ಬಗ್ಗೆ ಮೌನವನ್ನ ಮುರಿದಿದೆ ಕೇಂದ್ರ ಸರ್ಕಾರ. ಅಧಿವೇಶನದಲ್ಲಿ ಚರ್ಚೆಗೆ ನಾವು ಸಿದ್ಧ ಅಂತ ಜೆಪಿ ನಡ್ಡಾ ಹೇಳಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ಗೂ ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಜೆಪಿ ನಡ್ಡಾ. ಕಾಂಗ್ರೆಸ್ ಕಾಲದಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಕರ್ನಾಟಕದ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕರ್ನಾಟಕವೂ ಸೇರಿದಂಗೆ ಹಲವೆಡೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಈ ಬಗ್ಗೆ ಕಾಂಗ್ರೆಸ್ ಯಾಕೆ ಮಾತನಾಡ್ತಿಲ್ಲ ಅಂತೇಳಿ ಜೆಪಿ ನಡ್ಡಾ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ನೀಟ್ ದೇಶಾದ್ಯಂತ ನಡೆಯುವಂತ ಮಹತ್ವದ, ವಿದ್ಯಾರ್ಥಿಗಳ ಪಾಲಿಗೆ ಮಹತ್ವದ ಘಟ್ಟ ಅದು. ಭವಿಷ್ಯದ ದೃಷ್ಟಿಯಿಂದ ಬಹಳಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಅಲ್ಲಿ ಫೇಲ್ಯೂರ್ ಯಾಕೆ ಆದ್ರೂ, ಯಾರು ಕ್ರಮ ಯಾರ ಮೇಲೆ, ಎಲ್ಲ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳ ಮುಂದಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋ ಬೇಡಿಕೆ. ಇನ್ನೊಂದು ಕಡೆ ಜೆಪಿ ನಡ್ಡಾ ಇದು ಉತ್ತರ ಕೊಡ್ತಾ, ಅಧಿವೇಶನದಲ್ಲಿ ಚರ್ಚೆಗೆ ನಾವು ಸಿದ್ಧ. ಕಾಂಗ್ರೆಸ್ನ ಕಾಲದಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತೇಳಿ ಕೌಂಟರ್ ಕೊಟ್ಟಿದ್ದಾರೆ ಜೆಪಿ ನಡ್ಡಾ ಅವರು. ಯಾವ ರೀತಿ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ ನೋಡೋಣ. चाहा है कि संसद में इसकी चर्चा हो, शॉर्ट ड्यूरेशन डिस्कशन, लॉन्ग ड्यूरेशन डिस्कशन, बिजनेस एडवाइजरी कमेटी में आप तय करो कितना समय आपने लेना है, 12 घंटे लेना है, 18 घंटे लेना है. राज्यसभा में मैं लीडर ऑफ द हाउस के नाते मैंने हमेशा इस बात को माना है कि जो विपक्ष जितने आवर्स तय करे, हम चर्चा के लिए तैयार हैं, सरकार चर्चा के लिए तैयार है. और विपक्ष को इस बात को ध्यान में लेकर के उसे गोल पोस्ट नहीं चेंज करना चाहिए. हम आरोप नहीं लगा रहे हैं, आरोप प्रत्यारोप नहीं होना चाहिए. कर्नाटक में जहाँ पर कांग्रेस की सरकार है, वहाँ भी प्रेपरेटरी बोर्ड एग्ज़ाम में पेपर लीक हुआ, पीयूसी के पेपर में लीक हुआ. तो इस तरीके से मेरे को तो ये कुछ नाम मैंने लिए हैं अभी. ये इसकी बहुत लंबी फेयर लिस्ट है जिसके बारे में हम चर्चा चाहेंगे कि जब चर्चा नहीं, हम तो उनका हालचाल पूछने गए. उनकी शिफ्टिंग हुई सफदरजंग से, हम वो मेदांता में पहुँचे. तो एक तो वो आईसीयू में थे, तो वहाँ पर बहुत रिस्ट्रिक्टेड वातावरण होता है. लेकिन उसके बीच में हमने उनका हालचाल पूछा, उनके बेटरमेंट की बातचीत हमने की, और हमने कहा कि आप अपना अनशन तोड़िए और आप मुख्य धारा में शामिल होकर के. तो उन्होंने कहा ठीक है, हम इस पर आपको आई विल रिस्पॉन्ड बैक. आज उन्होंने पत्र लिखा है, मुझे ओपन लेटर लिखा है. हम उस पर जवाब देंगे. ಇನ್ನು ಸೋನಂ ವಾಂಗ್ಚುಕ್ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಹರಿಯಾಣದ ಮೇದಾಂತ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ತಡರಾತ್ರಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಜೆಪಿ ನಡ್ಡಾ ಅವರು. ಇನ್ನು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಸೋನಂ ವಾಂಗ್ಚುಕ್.
ಪ್ರಧಾನ್ ರಾಜೀನಾಮೆ ದಿಢೀರ್ ಅಂತೇಳಿ ಕೈ ಬಿಟ್ಟಿದ್ದಾರೆ ವಾಂಗ್ಚುಕ್. ವಿದ್ಯಾರ್ಥಿಗಳ ಮೇಲಿನ ಕೇಸ್ ವಾಪಸ್ಗೆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಕೇಸ್ ವಾಪಸ್ ಪಡೆದ್ರೆ ಉಪವಾಸ ಅಂತ್ಯ ಮಾಡ್ತೀನಿ. ಕೇಂದ್ರ ಸರ್ಕಾರಕ್ಕೆ ಈ ಮುಖೇನ ತಮ್ಮ ಬೇಡಿಕೆಯನ್ನ ಇಟ್ಟಿದ್ದಾರೆ ಸೋನಂ ವಾಂಗ್ಚುಕ್ ಅವರು. ಆಸ್ಪತ್ರೆಯಿಂದ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಸೋನಂ. ವಿದ್ಯಾರ್ಥಿಗಳ ಜೊತೆಗೆ ಸೋನಂ ವಾಂಗ್ಚುಕ್ ಕೈ ಜೋಡಿಸಿದ್ರು. ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಆಗಬೇಕು ಅಂತೇಳಿ ಬಹಳ ಹಿಂದಿನಿಂದಲೂ ಕೂಡ ಹೋರಾಟದ ಮುಂಚೂಣಿಯಲ್ಲಿ ಅವರು ಇರ್ತಾರೆ. ಯಾವಾಗ ನೀಟ್ ಅಕ್ರಮ ನಡೀತು, ವಿದ್ಯಾರ್ಥಿಗಳ ಪರವಾಗಿ ಅವರು ನಿಲ್ತಾರೆ. ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಳ್ತಾರೆ. ದಿನೇ ದಿನೇ ಅವರ ಆರೋಗ್ಯ ಹದಗೆಡ್ತಾ ಹೋಗುತ್ತೆ. ಕೋರ್ಟ್ ಕೂಡ ಈ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸುತ್ತೆ. ಈಗ ಆಸ್ಪತ್ರೆಯಲ್ಲಿದ್ದಾರೆ. ಅವರು ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ವಿದ್ಯಾರ್ಥಿಗಳ ಜೊತೆಯಲ್ಲಿ ಇಷ್ಟು ದಿನ ಆಗ್ರಹ ಮಾಡ್ತಾ ಇದ್ರು. ಈಗ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. JP ನಡ್ಡಾ ಅವರು ವಿಚಾರಿಸಿದ್ದಾರೆ ಅವರ ಆರೋಗ್ಯವನ್ನ. ಈಗ ವಿದ್ಯಾರ್ಥಿಗಳ ಮೇಲಿನ ಕೇಸ್ ವಾಪಸ್ ಪಡೀರಿ, ನಾನು ಉಪವಾಸ ಅಂತ್ಯಗೊಳಿಸ್ತೀನಿ ಅಂತ ಹೇಳಿದ್ದಾರೆ ಅವರು. ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಏಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ದೆಹಲಿಯಲ್ಲಿ ಪ್ರತಿದಿನ ನೋಡ್ತಾ ಇದ್ದೀವಿ ಉಗ್ರ ಸ್ವರೂಪದ ಹೋರಾಟಗಳು ನಡೀತಾ ಇದೆ. ಸಂಸತ್ನ ಒಳಗೆ ಹೊರಗೆ ವಿಪಕ್ಷಗಳು ಒಂದು ಆಗ್ರಹವನ್ನ, ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ರೆ, ಇನ್ನೊಂದು ಕಡೆ ದೆಹಲಿಯ ಜಂತರ್ ಮಂತರ್ ಸೇರಿದಂಗೆ ನೆನ್ನೆ ಬೇರೆ ಬೇರೆ ಕಡೆನೂ ಹೋರಾಟಗಳು ಮುಂದುವರೆದಿದೆ. ಸೊ ಇವತ್ತು CJP ಸೇರಿದಂಗೆ ವಿದ್ಯಾರ್ಥಿಗಳ ಪ್ಲಾನ್ ಏನಿದೆ, ಮತ್ತೆ ವಿಪಕ್ಷಗಳ ಪ್ಲಾನ್ ಏನು, ಮತ್ತೆ ಕೇಂದ್ರ ಸರ್ಕಾರ ಬಗ್ಗುತ್ತಾ? ಶರ್ಮಿತಾ, ಇವತ್ತು 4ನೇ ದಿನ, ಸೋಮವಾರದಿಂದ ಹಿಂಸಾರೂಪಕ್ಕೆ ತಿರುಗಿದ ಪ್ರತಿಭಟನೆ ಇವತ್ತು 4ನೇ ದಿನ. ಇವತ್ತು ಕೂಡ ಸಾಕಷ್ಟು ಹಿಂಸಾರೂಪಕ್ಕೆ ಪ್ರತಿಭಟನೆ ನಡೆಯುವಂಥ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ವಾಕ್ಸಮರ, ವಾಗ್ವಾದ ಇದನ್ನು ಬದಿಗಿಟ್ಟು ಈ ನೀಟ್ ಹಗರಣ ಏನಿದೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಆಡೋದಕ್ಕೆ ಕಾಂಗ್ರೆಸ್ ಆಗಲಿ ಅಥವಾ BJP ಆಗಲಿ ಇಬ್ಬರು ಕೂಡ ಒಪ್ಪಬೇಕು. ಆದರೆ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ ಒಂದು ರೀತಿ ಎಳೆದಾಡಿಸ್ದಂಗೆ ಕಾಣಿಸ್ತಾ ಇದೆ. ನಾವು ಸಂಸತ್ನಲ್ಲಿ ಚರ್ಚೆಗೆ ರೆಡಿ ಅಂತ ನಡ್ಡಾ ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ಅವರು 3 ಕಂಡೀಷನ್ ಬಲವಾಗಿಟ್ಟಿದ್ದಾರೆ. ಹಾಗಾಗಿ ಒಂದಿಷ್ಟು ಜಗ್ಗಾಟಗಳು ಜೋರಾಗ್ತಿದೆ. ಸೊ ನಿನ್ನೆ ರಾತ್ರಿಯನ್ನು ಗಮನಿಸಿದಾದ್ರೆ ನಾವು ದೆಹಲಿಯ 3 ಕಡೆ ಪೊಲೀಸರ ಮೇಲೆ ಏನೋ ಕಾಕ್ರೋಚ್ ಪಾರ್ಟಿಯವರು ಮತ್ತು ಕಾಂಗ್ರೆಸ್ ಬೆಂಬಲಿಗರು ಹಲ್ಲೆ ನಡೆಸಿರ್ತಕ್ಕಂಥದ್ದು. ಅದರಲ್ಲಿ ಏನೋ ACP ಲೆವೆಲ್ ಆಫೀಸರ್ ಒಬ್ಬರು ಸೇರಿ ಸಾಕಷ್ಟು ಜನ ಪೊಲೀಸರನ್ನ ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಟಾಲ್ಸ್ಟಾಯ್ ಮಾರ್ಗ್ ಇರ್ಬೋದು, ಕನಾಟ್ ಪ್ಲೇಸ್ ಇರ್ಬೋದು, ಜಂತರ್ ಮಂತರ್ ಇರ್ಬೋದು, ಹೀಗೆ 3 ಕಡೆ ಸಾಕಷ್ಟು ಹಿಂಸೆ ಆಗಿದೆ ರಾತ್ರಿ. ಪೊಲೀಸರ ಮೇಲೆ ಏನೋ ಪ್ರತಿಭಟನಾ ನಿರತ ಕಾರ್ಯಕರ್ತರಿದ್ರು, ಅವರು ಒಂದಿಷ್ಟು ಹೊಡೆದಿರ್ತಕ್ಕಂಥದ್ದು, ಲಾಠಿಯಲ್ಲಿ ಹೊಡೆದಿರಂತಾರೆ, ಕಲ್ತೂರಿದ್ದಾರೆ ಅಂತಾರೆ, ಬಾಟಲ್ಗಳಲ್ಲಿ ಪೊಲೀಸರ ಮೇಲೆ ಬಾಟಲ್ಗಳನ್ನ ಎಸ್ತಿದ್ದಾರೆ ಅಂತಕ್ಕಂಥ ಆರೋಪಗಳಿದೆ. ಅದಕ್ಕೊಂದಿಷ್ಟು ಸಾಕ್ಷಿಯಾಗಿ ದೃಶ್ಯಗಳು ಕೂಡ, ವಿಡಿಯೋಸ್ ಕೂಡ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಹಿಂಸಾರೂಪಕ್ಕೆ ತಿರುಗ್ತಾ ಇದೆ 4ನೇ ದಿನ. ಇವತ್ತು ಕೂಡ ಸಂಸತ್ನ ಒಳಗೆ ಮತ್ತು ಹೊರಗೆ ಸಾಕಷ್ಟು ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ಸು, ಕಾಕ್ರೋಚ್ ಪಾರ್ಟಿ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾವೆ. ಇನ್ನೊಂದು ಕಡೆ ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕು, ಈ ಹೋರಾಟ ದೊಡ್ಡ ರೂಪಕ್ಕೆ ತಿರುಗಿದ್ದು ಸೋನಂ ವಾಂಗ್ಚುಕ್ ಅವರಿಂದ. ಈ ಸೋನಂ ವಾಂಗ್ಚುಕ್ಗೆ ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಟಂಗೆ ಕಾಣಿಸ್ತಾ ಇದೆ. ಪ್ರಮುಖ ಅಜೆಂಡಾ ಅವ್ರದ್ದಿದ್ದು ಏನೋ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತದ್ದು. ಆದರೆ JP ನಡ್ಡಾ ನಿನ್ನೆ ಹಾಸ್ಪಿಟ್ಲಲ್ಲಿ ಭೇಟಿ ಮಾಡಿ ಒಂದಿಷ್ಟು ಚರ್ಚೆ ಬಳಿಕ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಮತ್ತು ಒಂದು ಏನು ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂಥ ಅಗತ್ಯ ಏನಿಲ್ಲ. ಆದರೆ ಪ್ರತಿಭಟನೆ ವೇಳೆ ಏನು ವಿದ್ಯಾರ್ಥಿಗಳ ಮೇಲೆ ದಾಳಿ ಆಗಿದೆ, FIR ಆಗಿದೆ, ಕೇಸ್ ಮಾಡಿದ್ದಾರೆ, ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೋಬೇಕು, ವಿದ್ಯಾರ್ಥಿಗಳನ್ನ ಫ್ರೀಯಾಗಿ ಬಿಡಬೇಕು, ಆ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ. ವಿದ್ಯಾರ್ಥಿಗಳ ಮೇಲ್ಗಡೆ ಕೇಸ್ಗಳನ್ನ ವಾಪಸ್ ತಗೊಂಡ್ರೆ ನಾನು ಪ್ರತಿಭಟನೆಯನ್ನು ಕೈ ಬಿಡ್ತೀನಿ ಅಂತ ವಾಂಗ್ಚುಕ್ ಹೇಳಿದ್ದಾರೆ. ಇದು ಒಂದು ರೀತಿ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ. ವಾಂಗ್ಚುಕ್ ಅವ್ರನ್ನೇ BJP ಅವರು ಹೈಜಾಕ್ ಮಾಡ್ದಂತ ಕಾಣಿಸ್ತಾ ಇದೆ. ಅವರು ಪ್ರಮುಖ ಅಜೆಂಡಾ ಇದ್ದಿದ್ದೇ ಧರ್ಮೇಂದ್ರ ಪ್ರಧಾನ್ ಮತ್ತು ಮೋದಿ ರಾಜೀನಾಮೆ ಕೇಳ್ತಿದ್ರು. ಆದರೆ JP ನಡ್ಡಾ ನಿನ್ನೆ ಹಾಸ್ಪಿಟ್ಲಲ್ಲಿ ಮೀಟ್ ಮಾಡಿದ ಮೇಲೆ ಒಂದಿಷ್ಟು ಉಲ್ಟಾ ಥರ ಕಾಣಿಸ್ತಾ ಇದೆ. ಇದು ದೊಡ್ಡ ರಾಜಕೀಯ ಷಡ್ಯಂತ್ರ ನಡೀತಿದೆ, ಪ್ರತಿಭಟನೆಯನ್ನೇ ಹೈಜಾಕ್ ಮಾಡುವಂಥ ಯತ್ನ ಆಗ್ತಿದೆ ಅಂತ ಕಾಂಗ್ರೆಸ್ ಹೇಳ್ತಿರ್ತಕ್ಕಂಥದ್ದು. ಇನ್ನೊಂದು JP ನಡ್ಡಾ ನಿನ್ನೆ ಪ್ರಮುಖವಾಗಿ ಮಾತನಾಡಿದ್ದಾರೆ. ಏನೋ ಕಾಂಗ್ರೆಸ್ ಅವರು ಮಾತೆತ್ತಿದ್ರೆ BJP ಮೇಲೆ ಆರೋಪ ಮಾಡ್ತಾರೆ. ಯಾಕೆ ಕರ್ನಾಟಕ ರೂಲಿಂಗ್ ಮಾಡ್ತಿರೋ ಸ್ಟೇಟ್ಗಳಲ್ಲಿ ಸಾಕಷ್ಟು ಹಗರಣಗಳಾಗಿಲ್ವಾ, ಕರ್ನಾಟಕದಲ್ಲಿ PUC ಪೇಪರ್ಗಳು ಲೀಕ್ ಆಗಿಲ್ವಾ, ಈ ರೀತಿ ಆಗುತ್ತಾ, ಘಟನೆಗಳಾಗಿದೆ. ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಅಥವಾ ನನ್ನ ಮೇಲೆ ಅಥವಾ ನೀಟ್ ಎಕ್ಸಾಮ್ ಮೇಲೆ ಈ ರೀತಿ ಆರೋಪ ಮಾಡೋದು ಸರಿಯಲ್ಲ. ಕಾಂಗ್ರೆಸ್ ರೂಲಿಂಗ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಸಾಕಷ್ಟು ಕೂಡ ಹಗರಣಗಳು ನಡೆದಿದೆ. ಆದರೆ ಎಲ್ಲದಕ್ಕೊಂದು ಪರಿಹಾರ ಇದೆ, ಅದಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ, ಆ್ಯಕ್ಷನ್ ಮಾಡ್ತಾ ಇದ್ದೀವಿ. ಹೀಗಾಗಿ ಸಂಸತ್ನಲ್ಲಿ ಇವತ್ತು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಸಂಸತ್ ಒಳಗಡೆ ಧರ್ಮೇಂದ್ರ ಪ್ರಧಾನ್ ಯಾವ ರೀತಿ ಉತ್ತರ ಕೊಡ್ತಾರೆ, ಕಾಂಗ್ರೆಸ್ ಅವರು ಸುಮ್ಮನಾಗ್ತಾರಾ ಅಥವಾ ಏನು 3 ಕಂಡೀಷನ್ಸ್ ಇದೆ, ಆ ಕಂಡೀಷನ್ಗಳಿಗೆಲ್ಲ ಏನಾದರೂ ಒಪ್ಪಿ ಧರ್ಮೇಂದ್ರ ಪ್ರಧಾನ್ ಹೌದು ಕೇಸ್ಗಳನ್ನೆಲ್ಲ ವಾಪಸ್ ತಗೋತೀವಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಆಲ್ಮೋಸ್ಟ್ ಕೇಸ್ಗಳು ಸ್ಟೂಡೆಂಟ್ಸ್ ಮೇಲೆ ಏನು FIR ಆಗಿದೆ ಅದನ್ನು ವಾಪಸ್ ತಗೋಬೋದು. ಮತ್ತು ನೀಟ್ ವಿಚಾರದಲ್ಲಿ ಒಂದು 15-20 ಜನ ಸ್ಟೂಡೆಂಟ್ಸ್ ಏನು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅವರಿಗೆ ಪ್ರತಿ ಫ್ಯಾಮಿಲಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಅಂತ ಕೇಳಿದರೆ ಅದನ್ನೂ ಕೂಡ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಬೋದು. ಇಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನೇ ಪ್ರಮುಖವಾಗಿ ಪಟ್ಟಿಡಿರ್ತಕ್ಕಂಥದ್ದು. ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪುವಂಥ ಸಾಧ್ಯತೆ ಇಲ್ಲ. ಹಾಗಾಗಿ ಒಂದು 2-3 ಬೇಡಿಕೆಗಳಿಗೆ ಒಪ್ಪಿದರೆ ಸಂಸತ್ನಲ್ಲಿ ಏನಾದ್ರು ನೇರವಾಗಿ ಘೋಷಣೆ ಮಾಡಿದರೆ ದೇಶದ ಜನರ ಮುಂದೆ ಕಾಂಗ್ರೆಸ್ ಒಂದಿಷ್ಟು ಪ್ರತಿಭಟನೆಯಿಂದ ಹಿಂದೆ ಸರಿಯುವಂಥ ಚಾನ್ಸಸ್ ಇದೆ. ಶರ್ಮಿತಾ, ಫೈನ್. ಇನ್ನೊಂದ್ ಕಡೆ ಈಗ ನಾವು ಚರ್ಚೆಗೆ ಸಿದ್ಧ ಅಂತ ಕೇಂದ್ರ ಸರ್ಕಾರ ಹೇಳೋ ಮುಖೇನ ಈಗ ಕಾಂಗ್ರೆಸ್ಗೂ ಕೂಡ ಕೌಂಟರ್ ಕೊಟ್ಟಿರೋದ್ರಿಂದ ಇದಕ್ಕೆ ಕಾಂಗ್ರೆಸ್ನ ಉತ್ತರ ಇವತ್ತು ಯಾವ ತರ ನಿರೀಕ್ಷೆ ಮಾಡಬಹುದು ರಮೇಶ್?
ಸಹಜವಾಗಿ ಏನಂದರೆ ನೋಡಿ, ಯಾವುದೇ ಬಿ ಜೆ ಪಿ ಇರಲಿ ಅಥವಾ ಕಾಂಗ್ರೆಸ್ ಇರಲಿ ಅಥವಾ ಯಾವುದೇ ಪಾರ್ಟಿ ಇರಲಿ, ಯಾವುದೇ ರೂಲಿಂಗ್ ಪಾರ್ಟಿ ಇರಲಿ, ಹಗರಣಗಳು ಕಾಮನ್. ನಾವು ಸುಮಾರು 2016ರಲ್ಲಿ ಗಮನಿಸಬೇಕು, ಕರ್ನಾಟಕದಲ್ಲಿ ಕಿಮ್ಮನೆ ರತ್ನಾಕರ್ ಶಿಕ್ಷಣ ಸಚಿವರಾಗಿದ್ದರು. ಆ ಟೈಮಲ್ಲಿ ಕೆಮಿಸ್ಟ್ರಿ ರೀ ಎಕ್ಸಾಮ್ ನಡೀತಿತ್ತು PUC. ಆ ಟೈಮಲ್ಲಿ ಪೇಪರ್ ಲೀಕ್ ಆಗಿತ್ತು. ಪ್ರೆಸ್ ಮೀಟಲ್ಲೇ ಮಾಧ್ಯಮಗಳಿರ್ಬೋದು ಅಥವಾ ಸಾರ್ವಜನಿಕರು ಸಾಕಷ್ಟು ಜನ ಗಲಾಟೆ ಮಾಡಿದ್ರು. ಆವಾಗ ಕಿಮ್ಮನೆ ರತ್ನಾಕರ್ ರಾಜೀನಾಮೆ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಒಂದು ನೈತಿಕ ಹೊಣೆ ಅಂತ ಹೊರಬೇಕಾಗುತ್ತೆ, ಅದು ಯಾರೇ ಇರಲಿ. ಅಂತಹ ಸಂದರ್ಭದಲ್ಲಿ BJP ಈ ನೈತಿಕ ಹೊಣೆಯನ್ನು ಹೊರ್ತಿಲ್ಲ ಅನ್ನೋದೇ ಈಗ ಕಾಕ್ರೋಚ್ ಪಾರ್ಟಿ ಅಥವಾ ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳ ಆಗ್ರಹ. ನೈತಿಕ ಹೊಣೆ ಅನ್ನೋದೆಲ್ಲಿದೆ? ಕೇವಲ ಅಧಿಕಾರಿಗಳನ್ನು, ಅದಕ್ಕೆ ಸಂಬಂಧಪಟ್ಟವ್ರನ್ನ, ಚಿಕ್ಕ ಪುಟ್ಟವ್ರನ್ನ ಹೊಣೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡೋಂಥದ್ದು, FIR ಹಾಕೋಂಥದ್ದು, ಜೈಲಿಗೆ ಕಳ್ಸೋಂಥದ್ದು ಮಾಡಿದರೆ ನೈತಿಕ ಹೊಣೆ ಯಾರು ಹೊರಬೇಕಾಗಿದೆ? ಹೀಗಾಗಿ ನೈತಿಕ ಹೊಣೆಗಾರಿಕೆ ಅನ್ನೋದು ಬಹುಮುಖ್ಯ ಪ್ರಶ್ನೆ ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ ತನ್ನ ಪ್ರತಿಭಟನೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಶರ್ಮಿತಾ.